ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಮನೆಯಲ್ಲೇ ಈಸಿಯಾಗಿ ನಾವು ಬ್ಲೌಸ್ಗೆ ಯಾವ ರೀತಿ ಡಿಸೈನ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ತುಂಬಾ ಈಸಿಯಾಗಿ ನಾವು ಹಾಕ್ಕೊಳ್ಳೋಂಥ ಡಿಸೈನು ನಾವು ಔಟ್ಸೈಡ್ ಕೊಟ್ಟರೆ ಸುಮಾರು 2,000 ಮೇಲೇ ಆಗುತ್ತೆ. ಆ ಥರ ಡಿಸೈನನ್ನು ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ನಾವು ನಾರ್ಮಲ್ ನೀಡಲಿಂದ ಯಾವ ರೀತಿ ಹಾಕ್ಕೋಬೋದು ಅಂತ ತೋರಿಸ್ತೀನಿ. ಹಾಗಾದರೆ ಲೇಟ್ ಯಾಕೆ, ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲಿಗೆ ನೋಡಿ, ಬ್ಲೌಸ್ಗೆ ಮಾರ್ಕನ್ನೆಲ್ಲ ಕೂಡ ಮಾರ್ಕೊಂಡ್ಮೇಲೆ ಜರ್ದೋಸಿ ಅಂತೀವಲ್ಲ, ಅದನ್ನು ನಾನು ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಮಾರ್ಕಿಂಗ್ ಮಾಡಿಕೊಂಡು ಈಗ ನಾನು ಜರ್ದೋಸಿನ ಹೊಲ್ಕೊತಾ ಇದ್ದೀನಿ. ನಾರ್ಮಲ್ ನೀಡಲಲ್ಲಿ ನಾವು ಎಮಿಂಗ್ ಸೂಜಿ ಅಂತೀವಲ್ಲ, ಅದರಲ್ಲಿ ನಾರ್ಮಲ್ ಸೂಜಿಯಲ್ಲಿ ಮಿಷನ್ ಥ್ರೆಡನ್ನೇ ತಗೊಂಡು ನಾವು ಬಟ್ಟೆ ಹೊಲಿಯೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ದಾರಾನ ತಗೊಂಡು ಜರ್ದೋಸಿನ ಫಸ್ಟು ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾವು ಈಸಿಯಾಗಿ ಇದನ್ನು ನಾರ್ಮಲ್ ಸೂಜಿ ದಾರದಿಂದ ಇವತ್ತು ನಾನು ಈಸಿಯಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಇರೋವಂಥ ವರ್ಕನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಈಗ ಅದರ ಪಕ್ಕದಲ್ಲೇ ಫಸ್ಟು ನಾನು ಗ್ಲೂನ ಅಪ್ಲೈ ಮಾಡಿಬಿಟ್ಟು ಸ್ಟೋನ್ ಚೈನನ್ನು ಅಂಟಿಸ್ಕೊತೀನಿ. ಗ್ಲೂನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ರೀತಿ. ಈಗ ಇದ್ರ ಪಕ್ಕದಲ್ಲಿ ನೋಡಿ, ಸ್ಟೋನ್ ಚೈನನ್ನು ಈ ರೀತಿ ಅಂಟಿಸ್ಕೊಬಿಡೋಣ. ಈ ರೀತಿ ಸ್ಟೋನ್ ಚೈನನ್ನು ಅಂಟಿಸ್ಕೊಂಡ್ಮೇಲೆ ಇದು ಚೆನ್ನಾಗಿ ಡ್ರೈ ಆದಮೇಲೆ ಇದನ್ನು ಕೂಡ ನಾವು ನಾರ್ಮಲ್ ಸೂಜಿ ದಾರದಿಂದ ಹೊಲ್ಕೋಬೇಕು. ಈಗ ಅದರ ಪಕ್ಕದಲ್ಲಿ ನೋಡಿ, ಶುಗರ್ ಬೀಡ್ಸನ್ನು ಹೊಲ್ಕೊತಾ ಇದ್ದೀನಿ. ಸೂಜಿ ದಾರದಲ್ಲೇ ನೋಡಿ ಈ ರೀತಿ ಫಸ್ಟು ಒಂದು 5-6 ನಾನು ಮಣಿಗಳನ್ನ ಹಾಕ್ಕೊಂಡು ಮತ್ತೆ ಅದನ್ನು ಸ್ವಲ್ಪ ಬ್ಯಾಕ್ ಬಂದು ಇನ್ನೊಂದೆರಡು ಮಣಿಗಳ ಒಳಗಡೆಯಿಂದ ಈ ರೀತಿ ಮತ್ತೆ ಹೊಲ್ಕೊಳ್ಳಿ. ಈ ರೀತಿ ಹೊಲ್ಕೊಳ್ಳೋದ್ರಿಂದ ಬೀಡ್ಸು ಸ್ಟ್ರಾಂಗ್ ಆಗಿರುತ್ತೆ. ಈ ಶುಗರ್ ಬೀಡ್ಸನ್ನು ಹೊಲಿಯೋದಕ್ಕೆ ನಾವು ನಂಬರ್ 10 ಅಂತ ಹೇಳ್ಬಿಟ್ಟು ನೀಡಲ್ ಸಿಗುತ್ತೆ. ಆ ನೀಡಲ್ಲಿಂದ ಈಸಿಯಾಗಿ ನಾವು ಇದನ್ನು ಕೈಯಲ್ಲಿ ಸೂಜಿ ದಾರದಲ್ಲಿ ಈ ರೀತಿ ಹೊಲ್ಕೋಬೋದು. ಎಮಿಂಗ್ ಸೂಜಿಯಲ್ಲಿ ಕೂಡ ಈ ಶುಗರ್ ಬೀಡ್ಸನ್ನು ಹೊಲ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದರಿಂದ 10 ನಂಬರ್ ಸೈಜ್ದು ನೀಡಲಲ್ಲಾದರೆ ನಾವು ಈಸಿಯಾಗಿ ಈ ರೀತಿ ಹೊಲ್ಕೋಬೋದು. ಇದೇ ರೀತಿ ನೆಕ್ ಫುಲ್ಲು ಕೂಡ ಈ ಶುಗರ್ ಬೀಡ್ಸನ್ನು ಹೊಲ್ಕೊತಾ ಇದ್ದೀನಿ. ನೋಡಿ, ಮತ್ತೆ ಬ್ಯಾಕ್ ಬಂದು 2 ಅಥವಾ 3 ಮಣಿಗಳಿಂದ ಅದರೊಳಗಡೆಯಿಂದ ಮತ್ತೆ ಈ ರೀತಿ ತಗೋಬೇಕು. ಈಗ ತಗೊಳ್ಳೋದ್ರಿಂದ ಸ್ಟ್ರಾಂಗಾಗಿ ಇರುತ್ತೆ ಮಣಿಗಳನ್ನು ಹೊಲ್ಕೊಂಡಾಗ. ಈ ಶುಗರ್ ಬೀಡ್ಸನ್ನೆಲ್ಲ ಕೂಡ ಹೊಲ್ಕೊಂಡಾದಮೇಲೆ ಈಗ ಅದ್ರ ಪಕ್ಕದಲ್ಲಿ ಮತ್ತೆ ನಾನು ಇನ್ನೊಂದು ಲೇಯರು ಸ್ಟೋನ್ ಚೈನನ್ನು ಅಂಟಿಸ್ಕೊತೀನಿ. ಅದು ಚೆನ್ನಾಗಿ ಡ್ರೈ ಆದಮೇಲೆ 2 ಸ್ಟೋನ್ ಚೈನ್ಸು ಕೂಡ ಮತ್ತೆ ನಾವು ನಾರ್ಮಲ್ ನೀಡಲ್ಲಿಂದ ನೀಟಾಗಿ ಹೊಲ್ಕೋಬೇಕು. ಹೊಲ್ಕೊಂಡಿಲ್ಲ ಅಂದರೆ ನಾವು ವಾಶ್ ಮಾಡೋವಾಗ ಅದು ಬಿಟ್ಟೋಗ್ಬಿಡ್ತವೆ. ನೋಡಿ, ನೀಟಾಗಿ ಗಮನ ಅಪ್ಲೈ ಮಾಡಿಬಿಟ್ಟು ಅಂಟಿಸ್ಕೊಳ್ಳಿ. ಮತ್ತು ನಾನು ಇಲ್ಲಿ ಲಕ್ಷ್ಮೀ ಕಾಸುಗಳು, ಬ್ಲೌಸ್ಗೆ ನಾವು ಹಾಕುವಂಥ ಲಕ್ಷ್ಮೀ ಕಾಸುಗಳು ಈ ರೀತಿ ಸಿಗುತ್ತೆ. ಅದಕ್ಕೂ ಕೂಡ ಗಮ್ಮನ್ನು ಹಾಕ್ಬಿಟ್ಟು ನಮಗೆ ಎಷ್ಟೆಷ್ಟು ದೂರದಲ್ಲಿ ಬೇಕೋ ನೋಡಿಕೊಂಡು ಈ ರೀತಿ ಗಮ್ಮನ್ನು ಹಚ್ಬಿಟ್ಟು ಅದನ್ನು ಕೂಡ ಅಂಟಿಸ್ಕೋಬೇಕು. ನೀಟಾಗಿ ಒಂದು ಸಲ ಇದನ್ನು ಈ ರೀತಿ ಎಲ್ಲದನ್ನು ಒಂದು ಸಲ ಅಂಟಿಸ್ಕೊಬಂದುಬಿಡ್ತೀನಿ. ಅದು ಚೆನ್ನಾಗಿ ಡ್ರೈ ಆದಮೇಲೆ ಮತ್ತೆ ನಾವು ಅದನ್ನು ಮೇಲ್ಗಡೆ ನೋಡಿ ಗ್ಯಾಪ್ಗಳಿದೆ ಅಲ್ವಾ, ಅದು ಲಕ್ಷ್ಮೀ ಕಾಸುಗಳಿಗೆ, ಅಲ್ಲಿ ನಾವು ಮತ್ತೆ ಅದನ್ನು ಹೊಲ್ಕೋಬೇಕಾಗತ್ತೆ. ಹೊಲಿದಿರ ಹಾಗೇ ಬಿಡಬಾರ್ದು. ನೋಡಿ, ಎಲ್ಲದನ್ನು ನಾನು ಈ ರೀತಿ ಅಂಟಿಸ್ಕೊಬಂದುಬಿಟ್ಟಿದ್ದೀನಿ. ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಇನ್ನೂ ಡ್ರೈ ಆಗಿಲ್ಲ, ಆಗಲೇ ಹೊಲಿತಾ ಇದ್ದೀನಿ. ನೀವಾದರೆ ಟೈಮ್ ತೊಗೊಂಡು ಚೆನ್ನಾಗಿ ಡ್ರೈ ಆದಮೇಲೆ ಹೊಲ್ಕೊಳ್ಳಿ. ನೋಡಿ, ಮಧ್ಯೆ ಅಲ್ಲಿ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. 1-2-3 ಸ್ಟಿಚ್ಗಳನ್ನ ನೀಟಾಗಿ ಹಾಕ್ಕೊಳ್ಳಿ, ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ. ಅಕಸ್ಮಾತ್ ಗಮ್ಮು ವಾಶ್ ಮಾಡುವಾಗ ಹೋಗ್ಬಿಟ್ರು ಕೂಡ ನಾವಿಲ್ಲಿ ಹೊಲ್ದಿರೋದ್ರಿಂದ ಅದು ಬಿಟ್ಟೋಗ್ದಿರ ಇರುತ್ತೆ. ನೆಕ್ಸ್ಟ್ ನಾನು ನೋಡಿ, ಇಲ್ಲಿ ಶುಗರ್ ಬೀಡ್ ಒಂದು ಸ್ಮಾಲ್ ಸೈಜು ಮತ್ತು ಇನ್ನು ಸ್ವಲ್ಪ ದೊಡ್ಡ ಸೈಜ್ದು ಒಂದು ಬೀಡನ್ನ ತಗೊಂಡು ಈ ರೀತಿ ಹೊಲ್ಕೊತಾ ಇದ್ದೀನಿ. ಲಕ್ಷ್ಮೀ ಕಾಸು ಕೆಳಗಡೆ ಸೈಡಲ್ಲಿ ಈ ರೀತಿ ಹೊಲ್ಕೊತಾ ಇದ್ದೀನಿ. ಒಂದು ದೊಡ್ಡದ ಮಣಿ, ಇನ್ನೊಂದು ಚಿಕ್ಕದ ಮಣಿ ಈ ರೀತಿ ಹಾಕ್ಕೊಂಡು ಕೆಳಗಡೆ ಈ ರೀತಿ
ಹೊಲ್ಕೊತಾ ಇದ್ದೀನಿ. ಎಲ್ಲ ಲಕ್ಷ್ಮಿ ಕಾಸುಗಳಿಗೂ ಸೇಮ್ ಇದೇ ರೀತಿಯೇ ಹೊಲ್ಕೊಳ್ತಾ ಬರ್ತೀನಿ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಇದೇ ರೀತಿಯೇ ಎಲ್ಲದನ್ನು ಕೂಡ ಹೊಲ್ಕೋಬೇಕು. ಇವು ಹ್ಯಾಂಗಿಂಗ್ಸ್ ಥರ ಚೆನ್ನಾಗಿ ಕಾಣಿಸ್ತವೆ ನೋಡೋದಕ್ಕೆ. ಒಂದು ದೊಡ್ಡದು, ಇನ್ನೊಂದು ಚಿಕ್ಕದು ಮಣಿಗಳನ್ನು ಈ ರೀತಿ ಹೊಲ್ಕೊಳ್ತಾ ಬರಬೇಕು. ಹಾಗೆಯೇ ನಾವು ಅದನ್ನು ಹೊಲಿತಾ ನೋಡಿ, ಲಕ್ಷ್ಮಿ ಕಾಸುಗಳನ್ನ ಕೂಡ ಒಂದೊಂದಾಗಿ ಹಾಗೆಯೇ ಸ್ಟಿಚ್ ಮಾಡ್ಕೊಳ್ತಾ ಬಂದುಬಿಡಿ. ಎಲ್ಲ ಲಕ್ಷ್ಮಿ ಕಾಸುಗಳನ್ನು ಕೂಡ ನಾವು ಕಂಪಲ್ಸರಿ ಈ ರೀತಿ ಸ್ಟಿಚ್ಚನ್ನು ಕೂಡ ಮಾಡ್ಕೋಬೇಕು. ನಾವು ಒಂದೇ ಸಲ ಎರಡನ್ನೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬಂದರೆ ನೋಡಿ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಮೇಲೆ ಸೈಡು ಅಂದರೆ ಲಕ್ಷ್ಮಿ ಕಾಸುಗಳು ಎರಡಕ್ಕೂ ಮಧ್ಯೆ ಗ್ಯಾಪ್ ಜಾಸ್ತಿ ಕಾಣಿಸುತ್ತಲ್ವ, ಅಲ್ಲಿ ಮೂರು ಮಣಿಗಳನ್ನು ಈ ರೀತಿ ಹಾಕ್ಕೊಂಡು ನೋಡಿ ಈ ರೀತಿ ಹೊಲ್ಕೊತಾ ಇದ್ದೀನಿ. ಎಲ್ಲ ಹತ್ರನೂ ಮೂರು ಮಣಿಗಳನ್ನು ಹಾಕ್ಕೊಂಡು ಈ ರೀತಿ ಹೊಲಿಬೇಕು. ನೋಡಿ ಫುಲ್ ಎಲ್ಲ ಕೂಡ ಹೊಲ್ದಾದ್ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ ನೆಕ್ಕು. ತುಂಬ ಅಂದರೆ ಈಸಿಯಾಗಿ ಸಿಂಪಲ್ಲಾಗಿ ನಾವು ಹೊಲ್ಕೊಂಡ್ರೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಅನ್ನೋದು ಬರುತ್ತೆ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾವು ಔಟ್ಸೈಡ್ ಹಾಕಿದ್ರೆ ಇದಕ್ಕೆ ಎಷ್ಟಿಲ್ಲ ಅಂತಂದರೂ 2000-3000 ಕೇಳ್ತಾರೆ ಇಷ್ಟು ಗ್ರ್ಯಾಂಡ್ ಲುಕ್ಕಿಗೆ. ನಾವಾದರೆ ಈಸಿಯಾಗಿ ನಾವು ಕಡಿಮೆ ಖರ್ಚಿನಲ್ಲೇ ಮನೆಯಲ್ಲಿ ಹೊಲ್ಕೋಬೋದು. ನೀವು ಕೂಡ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.